ಕಾಡೊಳಗೆ ಕರ್ಕೊಂಬಂದ್ಬಿಟ್ಟವನೆ. ಜಾಗ ನೋಡ್ತಾ ಇದೀವಿ, ಮೇನ್ ರೋಡ್ ಎಲ್ಲೂ ಸಿಗ್ತಾ ಇಲ್ಲ. ಈ ತರ ಎಲ್ಲ ಒಳ್ಳೆ ಅಡ್ವೆಂಚರಸ್ ಮಾಡ್ದಂಗೆ ಐತಿದ್ದು. ಈ ಕಾರಲ್ಲಿ, ಅದು ವ್ಯಾಗ್ನರ್ ಅಲ್ಲಿ ಆಫ್ ರೋಡಿಂಗ್ ಮಾಡಿಸ್ತಾವನಿ ನನ್ನ ಮಗ. ಇವಾಗ ಚೇತನ್ ಅವ್ರ ಊರಿಗೆ ಎಂಟರ್ ಆಗ್ತಾ ಇದೀವಿ. ನೀವು ನೋಡ್ಬೇಕಾದ್ರೆ ಜಾಸ್ತಿ ವೆಹಿಕಲ್ಸ್ ಬರ್ತಿದೆ ಅಕ್ಕಪಕ್ಕ. ಆಗ್ಲೇ ಜೋಳ ಎಲ್ಲ ಬಿಡಿಸಿಟ್ಟವ್ರೆ. ಶಿಶಾ ಲೆಗ್ ಪೀಸು. ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ, ಹೇಗೆ ಕುಟುಂಬಕ್ಕೆ ಸ್ವಾಗತ ಸುಸ್ವಾಗತ. ಏನಪ್ಪ ಇವತ್ತು ಸ್ಪೆಷಲ್ ಅಂದ್ರೆ, ನಾವು ಚೇತನ್ ಅವ್ರ ಊರಿಗೆ ಹೋಗ್ತಾ ಇದೀವಿ ಕಾರಲ್ಲಿ. ಫಾರ್ ದ ಫಸ್ಟ್ ಟೈಮ್ ಕಾರಲ್ಲಿ ಹೋಗ್ತಾ ಇರೋದು. ಅಂಡ್ ಕಾರ್ ನಾನೇ ಓಡಿಸ್ತಾ ಇರೋದ್ರಿಂದ ನಾನು ಫಸ್ಟ್ ಟೈಮ್ ತುಂಬಾ ಲಾಂಗ್ ಕಾರ್ ಓಡಿಸ್ತಾ ಇರೋದು. ಸೊ ನನ್ನ ಜೊತೆಗೆ ಚೇತನ್, ಸೋನು ಇಬ್ರು ಇದ್ದಾರೆ. ಸೊ ಅದಕ್ಕೆ ಒಂದು ವ್ಲಾಗ್ ಯಾಕೆ ಮಾಡಬಾರ್ದು ಚೇತನ್ ಅವ್ರ ಊರಿಗೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಎಲ್ರಿಗೂ ಸ್ವಾಗತ ಸುಸ್ವಾಗತ. ಟಿಫನ್ ಮಾಡಕ್ ಕೂತ್ಕೊಂಡಿದ್ವಿ. ನೋಡಿ ಹಳ್ಳಿ ಕಡೆ ಎಲ್ಲ ಈ ತರ ಆಟೋನೇ ಎಷ್ಟು ಚೆನ್ನಾಗಿ ಹೋಗ್ತಾ ಇದಾರೆ ನೋಡಿ, ಶೇರ್ ಆಟೋಸ್. ಇವಾಗ ಚೇತನ್ ಅವ್ರ ಊರಿಗೆ ಎಂಟರ್ ಆಗ್ತಾ ಇದೀವಿ. ನೋಡಿ ಹೆಂಗೆಲ್ಲ ಡ್ರೈವ್ ಮಾಡ್ತಾ ಇದ್ದಾನೆ ಅಕ್ಷಯ್ ಅಂತ. ಫಸ್ಟ್ ಟೈಮ್ ಡ್ರೈವ್ ಮಾಡ್ತಾನೆ ಡ್ರಿಫ್ಟ್. ಸೊ ಗೈಸ್, ಫೈನಲಿ ಚೇತನ್ ಅವ್ರ ಊರಿಗೆ ಎಂಟ್ರಿ ಆದ್ವಿ. ಎಂಟ್ರಿ ಆಗ್ತಿದ್ದಂಗೆ ಒಳ್ಳೆ ವಾತಾವರಣ, ಎನ್ವಿರಾನ್ಮೆಂಟ್ ಚೆನ್ನಾಗಿದೆ. ನನಗೆ ಇದೊಂದು ಸಖತ್ ಖುಷಿ. ಇವ್ರ ಊರಿಗೆ ಬರೋ ಕಾರಣನೇ ಅದು. ಇಲ್ಲಿ ಎಷ್ಟು ಪೀಸ್ ಆಗಿರುತ್ತೆ ಅಂದ್ರೆ ಅಷ್ಟು ಖುಷಿ ಆಗುತ್ತೆ ನನಗೆ, ಅಷ್ಟು ಪೀಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಮಾತಕ್ಕೆ ಮುಂಚೆ ಇವ್ರ ಊರಿಗೆ ಬರ್ತೀನಿ. ನೋಡಿ ಆಕ್ಚುಲಿ ನಾನು ಚೇತನ್ ಈ ತರ ಮಾಡ್ಬೇಕಂತ ಅನ್ಕೊಂಡಿದೀವಿ. ನೀವು ಕಮೆಂಟ್ ಮೂಲಕ ತಿಳಿಸಿ ಮಾಡ್ಬೇಕಾ ಬೇಡವಾ ಅಂತ. ಸೊ ಗೈಸ್, ಫೈನಲಿ ಇಲ್ಲಿ ಚೇತನ್ ಅವ್ರ ಊರಿಗೆ ಬಂದಿದೀವಿ. ಇವನು ಓಡಿಸ್ತಾನಂತೆ. ಸೊ ಅದಕ್ಕೋಸ್ಕರ ಕೊಟ್ಟಿದ್ದೀನಿ. ಶಿಶಾ ಫಸ್ಟ್ ಸೆಕೆಂಡ್ ಅಲ್ಲೇ ಹೋಗು, ಪರವಾಗಿಲ್ಲ. ಓಕೆನಾ? ಹೋಗು, ಟೆನ್ಷನ್ ಆಗ್ಬಿಡು, ಹೋಗು, ಆರಾಮಾಗಿ ಹೋಗು, ಅಷ್ಟರಲ್ಲೇ ಹೋಗು. ಓಡಿಸ್ತಾ ಇದ್ದಾನೆ, ಶಿಷ್ಯನಿಗೂ ಹೇಳ್ಕೊಡ್ತಾ ಇದ್ದೀನಿ. ಸೊ ನಾನು ಕಲಿತು ನನ್ನ ಜೊತೆ ಇರೋರ್ಗೂ ಯಾರಿಗೂ ಗೊತ್ತಿಲ್ಲ ಕಲಿಸ್ಬಿಟ್ರೆ ನೆಕ್ಸ್ಟ್ ಓಡಾಡೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ನಾನು ಕಲಿತೀನಿ. ಸ್ಟೇರಿಂಗ್ ಕಂಟ್ರೋಲ್ ನೋಡು, ರೈಟ್ ಹೋಗಿ ಸ್ವಲ್ಪ. ಹಾಂ ಸಾಕು, ಟೆನ್ಷನ್ ಆಗ್ಬಿಡ. ನಾರ್ಮಲಾಗಿ ಹೋಗ, ಯಾರು ಇಲ್ಲ ಹಿಂದೆ. ಸೆಕೆಂಡ್ಗೆ ಹಾಕು. ನೋಡಿ ಇದೇ ಊರು, ನೋಡಿಸ್ತವನೆ. ಸೋನು ಹಿಂದ್ಗಡೆ ಗಾಬರಿ ಕುತ್ಕೊಂಡ್ಬಿಟ್ಟವಳು. ಗಾಬರಿ ಏನಿಲ್ಲ, ಅವ್ನು ಒಂಚೂರು ಟಚ್ ಇದೆ ಅಷ್ಟೇ. ಇನ್ನೋ ಓಡಿಸಿದ್ದ ಅವತ್ತು, ಯಾವುದಕ್ಕೂ ಸೇಫ್ಟಿಗೆ ಯಾವುದಕ್ಕೂ ಸ್ವಲ್ಪ ಹೊತ್ತು ವಿಡಿಯೋ ಆಫ್ ಮಾಡ್ಬಿಟ್ಟು ಆಮೇಲೆ ಮಾಡ್ತೀನಿ. ಯಾವುದಕ್ಕೂ ಅಣ್ಣವರು ಹಿಂಗೆಲ್ಲ ಆಡಿಸ್ತವ್ರೆ. ಇಲ್ಲಿಂದ ಒಂದು 5 ಕಿಲೋಮೀಟರ್ ಖಾಲಿ ರೋಡ್ ಅಂತ ಕೊಟ್ಟಿರೋದು, ಅದಕ್ಕೆ ಕೊಟ್ಟಿರೋದು ಅಷ್ಟೇ. ಇಲ್ಲ ಅಂದಿದ್ರೆ ಕೊಡ್ತಾ ಇರಲಿಲ್ಲ. ಟೆನ್ಷನ್ ಲೆಫ್ಟ್ಗೆ ಬರುತ್ತೆ. ಎಷ್ಟಾದ್ರೂ ಊರು ಪಕ್ಕದಾಗ ಹಾಕೊಂಡ್ರು ಏನು ಪರವಾಗಿಲ್ಲ, ಅವ್ರ ಪಡಿ ಅವ್ರು ಹೋಗ್ತಾರೆ. ನೀನು ಸೈಡ್ಗೆ ಹಾಕೊಂಡ್ರು ಹಂಗೇನಾರು ಆಯ್ತು ಅಂದ್ರೆ. ಆಯ್ತಾ? ಊರು ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ. ನಿಮ್ದು ಊರು ಇದ್ರೆ ನೀವು ಯಾವ್ಯಾವ ಊರು ಅಂತ ಕಮೆಂಟ್ ಮಾಡಿ. ಎಕ್ಸಾಕ್ಟ್ಲಿ, ನಮ್ದಂತೂ ಊರಿಲ್ಲ, ಒಂದೇ ಊರು ಇದ್ದಿದ್ದು. ಕಮ್ಮಗುಂಡಳ್ಳಿ ಇತ್ತು, ಕಮ್ಮಗುಂಡಳ್ಳಿ KG ಹೆಬ್ಬಿಗೆರೆ. ಅದೇನು ಹಳ್ಳಿ ತರ ಏನ್ ಇರ್ಲಿಲ್ಲ, ಬಟ್ ಅವಾಗ ಅದು ವಿಲೇಜ್, ಇವಾಗ ಟೌನ್ ಆಗಿದೆ. ಸೊ ಅಮ್ಮಮ್ಮ ಮಾಮ ಮನೆಗೆ ಹೋಗ್ತಾ ಇದ್ವಿ. ಇವಾಗ ಯಾರ ಮನೆಗೂ ಹೋಗಲ್ಲ. ಇವಾಗ ಅಲ್ಲೇ ಹೋದ್ರು ಕೂಡ ಅಲ್ಲಿ ಯಾರು ಇಲ್ಲ. ಸೊ ನಮ್ದು ಊರಿಲ್ಲ ಇವಾಗ ಸದ್ಯಕ್ಕೆ. ಇವ್ರು ಒಂದೇ, ಚೇತನ್ ಅವ್ರ ಒಬ್ಬರದೇ ಇರೋದು. ಆಮೇಲೆ ಮನೋಜ್ ಹೊನ್ನಾವರ ಅದು ನೋಡಿ ಊರು. ಸೊ ಫೈನಲಿ ಚೇತನ್ ಅವ್ರ ಊರಿಗೆ ರೀಚ್ ಆದ್ವಿ. ಇಲ್ಲಿ ಬಂದ್ರೆ ಏನೋ ಒಂಥರ ಖುಷಿ. ನೋಡಿ ಆಗ್ಲೇ ಜೋಳ ಎಲ್ಲ ಬಿಡಿಸಿಟ್ಟವ್ರೆ. ಏನಾ ನೋಡಿ ಸೌಂಡು ನೋಡಿ, ಏನೋ ಮಾಡ್ತಾವೆ. ಸೊ ಊರಿಗೆ ರೀಚ್ ಆಗಿದ್ದೀವಿ ಇವಾಗ ತಾನೆ. ನೋಡೋಣ ಏನು ಅಡುಗೆ ಮಾಡಿಸ್ತಾನೆ, ಏನು ತಿನ್ನಿಸ್ತಾನೆ ನೋಡೋಣ. ಕಾರ್ ಒಂಚೂರು ಸ್ಟಡಿಯಾಗಿ ಹಾಕ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಕಾರ್ನ 2 ಗಂಟೆ ವಿಷಯ ಎಲ್ಲ ತೆಗ್ದಂಗವ್ರೆ. ಒಂಚೂರೆಲ್ಲ ಖಾಲಿ ಕಾಣಿಸ್ತೈತೆ. ಚಿಕನ್ ಮಾಡೋಕ್ಕೆ ಆಂಟಿ ಚಿಕನ್ ಕೊಟ್ಟರೆ ಏನ್ರಲ್ಲಿ ತೊಳಿ ಅಂತ ಹೇಳ್ತಾರೆ. ನಿನ್ನ ಏನ್ರಲ್ಲಿ ತೊಳಿತಾರೆ ಚಿಕನ್ನ? ಇವ್ರ ಮನೆಗೆ ಬಂದರೆ ಒಂಥರ ಖುಷಿ ನನಗೆ. ತಣ್ಣಗಿರುತ್ತೆ ಒಳಗೆ. ಅಲ್ಲಿ ಎದುರುಗಡೆ ಹೋದರೆ ಅಲ್ಲೊಂಥರ ವಾತಾವರಣ.
ಚೇತನ್ ಅವ್ರ ಮನೇಲಿ ನಾವೇ ಕಬಾಬ್ ಮಾಡ್ತಾ ಇದೀವಿ, ಚಿಕನ್ ಐಟಮ್ ಮಾಡ್ಕೊತಾ ಇದೀವಿ. ಆಫ್ಟರ್ ಲಾಂಗ್ ಟೈಮ್ ನನಗೆ ಈ ಥರ ಸಿಕ್ಕಾಪಟ್ಟೆ ಇಷ್ಟ. ಊರಲ್ಲಿ ಬಂದು ಚಿಕನ್ ಮಾಡ್ಕೊಳ್ಳೋದು, ಅಡುಗೆ ಮಾಡ್ಕೊಳ್ಳೋದು, ಅದು ನೈಟ್ ಕ್ಯಾಂಪ್ ಹಾಕೊಂಡು ಮಾಡ್ಕೊಳ್ಳೋದು ಇನ್ನೂ ಖುಷಿ. ನೋಡಿ ಫೈನಲಿ ಶಿಶಾ ಲೆಗ್ ಪೀಸು 2 ಐತೆ. ಬಾ ನನಗೊಂದು ನಿನಗೊಂದು. ನೋಡಿ ಚಿಕನ್ಗೆ ಎಲ್ಲ ನೀರು ಹಾಕಿ ನೀಟಾಗಿ ರೆಡಿ ಮಾಡ್ಕೊತ. ಈ ಥರ ಹೊಲ ಗದ್ದೆ ಮುಂದೆ ಮಾಡ್ಕೊಳ್ಳೋದು ಎಷ್ಟು ಖುಷಿ ಗೊತ್ತಾ. ಸೌಂಡು ನೋಡಿ ಅವ್ರು ಬರ್ತಾವಳೆ. ಅರ್ಶನ ಹಾಕೋ ಅಂತ ಹೊಳಿತಾವಳೆ. ನೆಕ್ಸ್ಟ್ ಅವಳಿಗೆ ಇಲ್ಲಿ ಬಂದರೆ ಇದೇ ಕೆಲಸ. ನವಿಲ್ ಸೌಂಡ್ ಬರ್ತಾಯಿತ್ತು ನೋಡಿ, ನವಿಲ್ ಕೂಗ್ತಾ ಇರೋದು. ಕೇಳಿಸ್ಕೊಳ್ಳಿ. ಇವನ್ ಕೂಗೋದು ಬಿಟ್ಬಿಡ್ತು ಪಾಪ. ಚೆನ್ನಾಗಿ ಕೂಗೋದಲ್ಲ ನೀನು ಕೂಗ ನೋಡಿ. ಅಜ್ಜಿ ಬೈತವ್ರೆ ಯಾವ ಕೂಗ್ತಾ ಇರೋದು ಅಂತ. ಇವನು ಕೂಗಿದ್ಮೇಲೆ ಫೈನಲಿ ಸೋನು ಕಬಾಬ್ದೆಲ್ಲ ಕಲಸಿಟ್ಕೊತಾವಳೆ. ಅಮ್ಮ ನೋಡ್ಕೊಂಡು ಹಾಕಮ್ಮ, ಉಪ್ಪು ಖಾರ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಆಮೇಲೆ ಅಲ್ವನು ವಿಲೇಜ್ ಸ್ಟೈಲ್ ಕುಕಿಂಗ್ ಮಾಡ್ತಾ ಇದೀವಿ ನಾವು ಇವತ್ತು. ವಿಲೇಜ್ ಕುಕಿಂಗ್. ಇವನ ಬರೀ ಮಲ್ಗದ ನೋಡ್ತಲ್ಲ ನಿಂಗೆ, ತಲೆ ನೋವ್ತೈತಲ್ಲ. ಪಾಪ ವಿಲೇಜ್ ಕುಕಿಂಗ್ ಮಾಡ್ತಾ ಇದೀವಿ ಇವತ್ತು. ಫೈನಲಿ ಕಬಾಬ್ ರೆಡಿ. ಕಬಾಬ್ ಇನ್ ಮೇಕಿಂಗ್. ಎಷ್ಟು ಗುಡಿಸ್ತಾ ಇದ್ಯಾ? ಒಳಗಿಂದಾನೆ ಗುಡ್ಸ್ಕೊಂಬ, ಒರ್ಸ್ಕೊಂಡು ಬಾ. ಗುಡ್ಸಿ ಒರ್ಸು. ಪರ್ಕೆಲ್ ಗುಡಿಸ್ತಾ ಇದೆ ಅದು, ಮನೆ ಗುಡ್ಸೋ ಪರ್ಕೆನ ಅದು. ಆಚೆ ಗುಡ್ಸೋ ಪರ್ಕೆಲಿ ಮನೆ ಗುಡಿಸ್ತಾ ನಾನ್ಸೆನ್ಸ್. ಪರ್ಕೆ ಗುಡ್ಸೋರಲ್ಲಿ ಗುಡ್ಸಿದ್ರೆ ಗರಿಯಲ್ಲಿ ಗುಡಿಸ್ತಾವೆ. ಸೌನು ಕಬಾಬ್ ಆಗ್ತಾವೆ. ಫೈನಲಿ ಕಬಾಬ್ ಮಾಡಿ ವಿಲೇಜ್ ಕುಕಿಂಗ್ ಸ್ಟೈಲಲ್ಲಿ ತಿಂತಾ ಇದೀವಿ. ಸೊ ಗೈಸ್ ಫೈನಲಿ ಚೇತನ್ ಅವ್ರ ಊರನ್ನ ನೋಡಕ್ ಹೋಗ್ತಾ ಇದೀವಿ. ಊಟ ಆಯ್ತು. ಸೊ ಅದಕ್ಕೆ ಊರನ್ನ ನೋಡೋಣ ಅಂತ ಹೋಗ್ತಾ ಇದೀವಿ. ಅಕ್ಕಪಕ್ಕ ಮನೆಗಳು ನೋಡಿ, ಇಲ್ಲೇನೋ ಕಟ್ತಾ ಇದ್ದಾರೆ. ವಾಟರ್ ಟ್ಯಾಂಕ್ ಕಟ್ತಾ ಇದಾರಂತೆ. ಇಲ್ಲಿ ನೋಡಿ ಮನೆ ಹೆಂಗಿದೆ ನೋಡಿ, ರೋಡ್ ಹೆಂಗಿದೆ. ಟಿಪಿಕಲ್ ವಿಲೇಜ್. ಇದು ಫೀಲ್ ಮಾಡೋದಕ್ಕೆ ಒಂದು ಖುಷಿ ಗೊತ್ತಾ, ಈ ತರ ಫೀಲ್ ಮಾಡೋದಕ್ಕೆ. ನೋಡಿ ಅಕ್ಕಪಕ್ಕ ಬರೀ ನೇಚರ್ ನೇಚರ್ ನೇಚರ್. ಪೊದೆ, ಗದ್ದೆ, ಎಕರೆಗಳು, ಜಾಗಗಳು ನೋಡಿ. ಅಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ವೈಬ್ಸು. ಕುರಿ ಅದೇನದು ರೋಲ್ ಮಾಡಾಕಿರೋದು ರಾಗಿ ಹುಲ್ಲು. ಸೊ ಅವೆಲ್ಲ ಹುಲ್ಲು ನೋಡಿ. ಈ ಥರ ಒಂದು ಇವ್ರೂರಿಗೆ ಬರೋಕ್ಕಿದೆ ಖುಷಿ ನನಗೆ. ಆರಾಮಾಗಿರ್ಬೋದು. ಅಕ್ಕಪಕ್ಕ ಫುಲ್ಲು ನೇಚರು. ಇಲ್ಲಿ ಬಿಸಿಲು ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡ್ ಹಿಂಗೆ ಬರ್ತಾರೆ. ಸೊ ಇವೆಲ್ಲ ನೇಚರು ಎಂಜಾಯ್ ಮಾಡ್ತಾ ಇದೀವಿ. ಕಾರ್ನ ನಾನು ಓಡಿಸ್ತಾ ಇದ್ದೀನಿ. ಶಿಶ ಇಡಿ. ಆಕಾಶದ ಇಲ್ಲಿ ಹಾಕ್ಬೇಕು ಸಾಂಗು. ಇವನು ಇಲ್ಲಿ ಹಾಕಿದ್ರೆ ಎಲ್ಲ ಕಡೆ ಹಾಕೊಂಬತ್ತಾನಪ್ಪ. ಯಾವುದೋ ಒಂದು ತೋಪೊಳಗೆ ಫುಲ್ಲು ಕಾಡೊಳಗೆ ಕರ್ಕೊಂಬಂದ್ಬಿಟ್ಟವನೆ. ಜಾಗ ನೋಡ್ತಾ ಇದೀವಿ. ಮೇನ್ ರೋಡ್ ಎಲ್ಲೂ ಸಿಗ್ತಾ ಇಲ್ಲ. ಕುತ್ಕೊಂಡು ಮತ್ತೆ ಅಟ್ಟೆ ಬೇರೆ ಹೊಡಿತಾನೆ. ಅದ್ರ ಜೊತೆಗೆ ಇವಳ ಜೊತೆ ಜಗಳ ಬೇರೆ ಆಡ್ತಾವ್ರು. ಇವರಿಬ್ರು ಟಾಮ್ ಅಂಡ್ ಜೆರಿ ಜಗಳ ನೋಡಕ್ ಆಯ್ತಾ ಇಲ್ಲ ನೋಡಿ. ಯಾವುದೋ ಒಂದು ಫಾರೆಸ್ಟ್ ಒಳಗೆ ಕರ್ಕೊ, ಅಲ್ಲಿ ಯಾರೋ ಕಾಣಿಸ್ತವ್ರೆ ಹಸು ಇಟ್ಕೊಂಡು. ಹಸುನ್ ಕ್ಲೀನ್ ಮಾಡ್ತಾವ್ರೆ. ನೋಡೋಣ ಅಲ್ಲಿಂದ ಮೇನ್ ರೋಡ್ ಕನೆಕ್ಟ್ ಆಗುತ್ತೆ ಅಂತ. ನಾವಂತೂ ಇವನ್ ಮಾತು ಕಟ್ಕೊಂಡು ಬಂದೆ. ನೋಡಿ ಯಾರ ಕಾಣಿಸ್ಕೊಂಡ್ರಿ ಇಬ್ರು. ಮೇ ಬಿ ಹಿಂಗೆ ಹೋಗುತ್ತೇನೋ ಮೇನ್ ರೋಡ್ಗೆ. ನೋಡಿ ವಿಲೇಜ್ ಅಂದರೆ ಹಂಗಿರುತ್ತೆ. ಹಸುಗೆ ಸ್ನಾನ ಮಾಡಿಸೋದು. ಇದೆಲ್ಲೆಲ್ಲೂ ಕೆರೆ ನೋಡಲಿಲ್ಲ ಅಪ್ಪ ನಾನು ಬಂದಾಗಿಂದ. ಈ ಸಲ ಟಚ್ ಆಗಿಲ್ಲ. ಇಲ್ಲೆಲ್ಲೂ ಕೆರೆ ನೋಡಲಿಲ್ಲ ಬಂದಾಗಿಂದ. ಅದೊಂದು ನೋಡಬೇಕು. ಏನಂತೆ ಶಿಶಾ? ಏನಂತೆ ಸೌಂಡು? ಒಳಗಡೆ ಐತೆ, ನನಗೂ ಗೊತ್ತಿಲ್ಲ ಎಲ್ಲ ಐತೆ. ಮೇನ್ ರೋಡ್ ಬಂತು ಫೈನಲಿ ಮೇನ್ ರೋಡ್ ಬಂತು. ನೋಡಿ ಯಾವುದೋ ಬೀಚ್ ಸೈಡ್ ಹೋಗ್ತಾರ ಆ ಥರ ಫೀಲ್ ಆಗ್ತಾ ಇದೆ. ಸೆಂಟ್ರಲ್ಲಿ ರೋಡ್ ಇರುತ್ತೆ, ಅಕ್ಕಪಕ್ಕ ಫುಲ್ ತೋಟ. ಈ ಗೋವಾದಲ್ಲೆಲ್ಲ ಈ ಥರ ಗಲಿ ರೋಡ್ಗಳು ಇರುತ್ತೆ, ಆ ಥರ ಫೀಲ್ ಆಗ್ತಿದೆ. ಒಳ್ಳೆ ವೈಬ್ಸ್ ಕೊಡ್ತಾ ಇದೆ. ಸಖತ್ ಜೋಶಲ್ಲಿದ್ದೀವಿ ನೋಡಿ. ಎಲ್ಲ ತೆಂಗಿನಕಾಯಿ ಮರ, ಬಾಳೆಕಾಯಿ, ಬಾಳೆ ಗಿಡ ಎಲ್ಲ ಹಾಕವ್ರೆ. ಹಿಂಗಿದೆ
ಫುಲ್ಲು ಪೀಸ್ ಆಗಿದೆ, ಬರೀ ಪಕ್ಷಿಗಳ ಸೌಂಡು, ಗಿಡ ಮರ ಇವೇ ಇರೋದು. ಅದು ಬಿಟ್ಟರೆ ದಡ್ಕು ಬಡ್ಕ ಅಂತ ಹಿಂಗೆಲ್ಲ ಆಡೋದು. ನೋಡಿ ಮುಂದ್ಗಡೆ ದೊಡ್ಡವನು ಅಲ್ಲಿ ನೀರು. ಅಲ್ಲಿ ನೋಡಿ, ಅಲ್ಲಿ ನೀರು ಬೇರೆ ಇದೆ. ಆ ನೀರಲ್ಲಿ ಹೋಗ್ಬೇಕು ಇವಾಗ ನಾವು. ನೀರಲ್ಲಿ ಇಳ್ದು ಹಚ್ಬೇಕನ? ನೀರೊಳಗಡೆ ಹೋಗ್ಬೇಕು ನಾವು ಇವಾಗ. ಹೋಗುತ್ತಾ? ರೋಡ್ ಐತಾ? ಗಾಡಿ ಬರ್ತಿದ್ವು ಅವಾಗ. ನೋಡಿ ನೋಡಿ ನೀರಲ್ಲಿ ಇಲ್ಲಿ ನೀರು ತೋರ್ಸು. ನೋಡಿ ನೋಡಿ ನೀರಲ್ಲಿ ಇಳಿತಾ ಇದೀವಿ. ಸಕ್ಕತ್ತಲ್ಲ? ಚೆನ್ನಾಗಿತ್ತಲ್ಲ ನೀರಲ್ಲಿ ಇಳ್ದು ಹತ್ಸಕ್ಕೆ? ಆಫ್ ರೋಡಿಂಗ್. ಅದು ಯಾವುದು ವ್ಯಾಗ್ನರ್ ಅಲ್ಲಿ ಮಾಡ್ತಾ ಇರೋದು. ನಮ್ಮ ಡ್ಯಾಡಿ ಸೆಲ್ಫ್ ಗಿಫ್ಟ್ ತಗೊಂಡು ಕಾರ್ನ ನಮಗೆಲ್ಲ ಉಪಯೋಗ ಮಾಡಿಕೊಟ್ರು. ಗೊತ್ತಿರೋರು ಮನೆಗೆ ಹೋಯ್ತಾ ಇದೀವಿ, ಚೇತನ್ ಅವ್ರ ಊರಲ್ಲಿ. ಇಲ್ಲೆಲ್ಲ ನೋಡಿ ಹಳ್ಳಿ ಮನೆಗಳು, ಇಲ್ಲೆಲ್ಲ ಅಡಿಕೆ ಹಾಕವ್ರೆ. ದಾರಿ ನೋಡಿ ಎಷ್ಟು ಚೆನ್ನಾಗಿದೆ ಜಾಗ. ಕೋಳಿ ಫಾರ್ಮ್ ಇದು. ಓ ಇದು ಅಶ್ವತ್ಥಕಟ್ಟೆ. ಅಶ್ವತ್ಥಕಟ್ಟೆ ಇಲ್ಲೆಲ್ಲ ಮುಚ್ಕೊಂಡ್ಬಿಟ್ಟಿದೆಯಲ್ಲ. ನೋಡಿ ಇದು ಕುರಿ ಶೆಡ್, ಇದು ಸಾರಿ ಇದು ಕೋಳಿ ಶೆಡ್, ಇದು ಕೋಳಿ ಫಾರ್ಮ್, ಇದು ಕುರಿ. ನೋಡಿ ಇದು ಕುರಿ ಶೆಡ್, ಇದು ಕುರಿ ಫಾರ್ಮ್. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಇಲ್ಲೆಲ್ಲ ಮೇವು ಹಾಕೋದು, ಅದು ಬಂದು ತಿನ್ಕೊಳ್ಳುತ್ತೆ. ನೆಲದ ಮೇಲಿಂದ, ಭೂಮಿ ಮೇಲಿಂದ ಒಂದು 2 ಫೀಟ್ ಮೇಲಿದ್ದೀವಿ, ಮೇಲ್ಗಡೆ ಮಾಡಿದ್ದಾರೆ. ಎಗರಲ್ವನು ಇದು, ಎಗರ್ಕೊಂಬರಲ್ವನು. ನೋಡಿ ಎಲ್ಲ ಕಡೆ ಜೋಳ ಹಾಕಿದ್ದಾರೆ. ಪಪ್ಪಾಯಿ ಕಿತ್ತವ್ರು ನೋಡಿ, ಪಪ್ಪಾಯಿ. ನಾನು ಪಪ್ಪಾಯ ಬೇಕಂತ ಅಂದೆ, ಅದಕ್ಕೆ ಕಿತ್ತಾ ಇದ್ದಾರೆ ಫ್ರೆಶ್ ಪಪ್ಪಾಯ. ನೋಡಿ ಇಲ್ಲೆಲ್ಲ ಈ ಊರಲ್ಲಿ, ಈ ಕಾರಲ್ಲಿ, ಅದು ವ್ಯಾಗ್ನರ್ ಅಲ್ಲಿ ಆಫ್ ರೋಡಿಂಗ್ ಮಾಡಿಸ್ತಾವ್ನಿ ನನ್ನ ಮಗ. ರೋಡ್ ನೋಡಿ ಹೆಂಗಿದೆ, ಆಫ್ ರೋಡಿಂಗ್ ಮಾಡ್ತಾ ಇದೀವಿ. ರೋಡ್ ಹೆಂಗಿದೆ ನೋಡಿ, ರೋಡ್ ಹೆಂಗಿದೆ. ಇಲ್ಲೆಲ್ಲ ಆಫ್ ರೋಡಿಂಗ್ ಮಾಡಿಸ್ತಾವನೆ, ಅದು ವ್ಯಾಗ್ನರ್ ಅಲ್ಲಿ. ಏನಾಗಲ್ಲ ಮಾಡು. ಯಾವ್ದೋ ರೋಡ್ ಕರ್ಕೊಂಡು ಹೋಗ್ತೀನಿ ಅನ್ಬಿಟ್ಟು ಕಾರಲ್ಲಿ ನೋಡಿ 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 ನೀರಲ್ಲಿ ಇಳಿಸ್ಬಿಟ್ಟು ಗಾಡಿನ ಎತ್ಕೊಂಡು ಹೋಗ್ಬೇಕು. ನೋಡಿ ಅಲ್ಲಿ ತೋರ್ಸಲ್ಲಿ ನೀರು ನೋಡಿ, ಇಲ್ಲಿ ಇಳಿಸ್ಬಿಟ್ಟು ಗಾಡಿನ ತಗೊಂಡು ಹೋಗ್ಬೇಕು. ಎಷ್ಟು ಮಜಾ ಬರ್ತಾ ಇದೆ ಗೊತ್ತಾ ಅವಾಗಿಂದ ಓಡಿಸೋದಿಕ್ಕೆ. ಆಫ್ ರೋಡಿಂಗ್ ಅಲ್ಲದೆ ಇದ್ರಲ್ಲಿ ಈ ತರ ಎಲ್ಲ ಒಳ್ಳೆ ಅಡ್ವೆಂಚರಸ್ ಮಾಡ್ದಂಗೆ ಐತಿದ್ದು. ನೋಡಿ 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 ನೀರಲ್ಲಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಹೋಯ್ತಲ್ಲ, ಸಕ್ಕತ್ತಾಗಂತು ನೀರಲ್ಲಿ ಅಲ್ಲನೇ. ಚೆನ್ನಾಗಿತ್ತಲ್ಲ ಅಡ್ವೆಂಚರ್ ಮಾಡಿದ್ದು. ಈ ಊರಲ್ಲೂ ಈ ತರ ಎಲ್ಲ ಬಂದು ಮಾಡ್ತಾ ಇದೀವಲ್ಲ ಹುಡುಕೊಂಡು. ಏನು ಹೆಂಗನ್ಸ ಚೇತನ್? ಚೆನ್ನಾಗಿ ಅನಿಸ್ತು. ಯಾಕೆ ನೀನ್ ಓಡಿಸಿದ್ರೆ ಹೆಂಗಿರೋದು? ಸೆಂಟ್ರಲ್ ಆಫ್ ಆಗ್ಬಿಟ್ಟಿರೋದಲ್ಲ. ನೋವೇ ನಾನು ಓಡಿಸ್ದೆ ನೀನ್ ಓಡಿಸಿದ್ರೆ ಆರ್ಸ್ಕೊಂಡ್ಬಿಡ್ತಾ ಇದ್ದೆ ಡೈರೆಕ್ಟ್ ನಿಮ್ಮ ಮನೆ. ಸೊ ಗೈಸ್ ಫೈನಲಿ ಮನೆಗೆ ಬಂದು ರೀಚ್ ಆದ್ವಿ. ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ವೀಕೆಂಡ್ ಸಂಡೇ ಬೇರೆ ಅಲ್ವಾ. ದೊಡ್ಡಬಳ್ಳಾಪುರಿಂದ ತುಂಬಾ ಜನ ಬರೋರಿದ್ರೇನೋ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ನೋಡಿದೀನಿ. ಎಸ್ ಲಾಗ್ ಮಾಡೋಕ್ಕಾಗಿಲ್ಲ ಬರ್ಬೇಕಾದ್ರೆ. ಆಮೇಲೆ ಇವ್ರು ಅಂಕಲ್ ಒಬ್ರು ಯಾರೋ ಜೊತೆಗೆ ಅವ್ರು ಬೇರೆ ಜೊತೆಗೆ ಬಂದಿದ್ರು. ಸೊ ಅದರಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ. ಎಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು, ಟೇಕ್ ಕೇರ್, ಬಾಯ್ ಫ್ರಮ್ AK ಕುಟುಂಬ.